ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಲ್ವಾ? ಬನ್ನಿ ಇವತ್ತು ಬ್ಯೂಟಿಫುಲ್ ಆಗಿರೋ ಬ್ರೈಡಲ್ ಸ್ಯಾರಿ ಕುಚ್ಚು ಡಿಸೈನ್ನ ಹೇಗೆ ಹಾಕೋದು ಅಂತ ಹೇಳ್ಕೊಡ್ತೀನಿ. ಈ ಡೋನರ್ಸ್ನ ಯೂಸ್ ಮಾಡಿಕೊಂಡು ನೋಡಿ, ಇದನ್ನು ಹೀಗೆ ಫಿಲ್ ಮಾಡ್ಕೊಂಡಿದ್ದೀನಿ. ಇದನ್ನು ಫಿಲ್ ಮಾಡಲಿಕ್ಕೆ ನಿಮಗೆ ಏಳೆಳೆ ದಾರ ಮತ್ತು ಲಾಸ್ಟಿಗೆ ಏನು ಥ್ರೆಡ್ ಕಟ್ ಮಾಡಿರ್ತೀವಲ್ಲ ಅದನ್ನು ಸ್ಟಿಕ್ ಮಾಡಲಿಕ್ಕೆ ಗ್ಲೂ, ಕಟ್ ಮಾಡಲಿಕ್ಕೆ ಟ್ರಿಮ್ಮರು, ಅದಾದಮೇಲೆ 10.075 mm ಕ್ರೋಶೆ ಆ್ಯಂಡ್ ಲಾಸ್ಟಿಗೆ 3 mm ಗೋಲ್ಡ್ ಬೀಡ್ ಬರುತ್ತಲ್ವ, ಅದನ್ನು ತಗೋಬೇಕು. ಬನ್ನಿ ಈಗ ನಾವು ಡಿಸೈನ್ನ ಹೇಗೆ ಹಾಕೋದು ಮತ್ತು ಡೋನಟ್ಸ್ನ ಫಿಲ್ ಮಾಡೋದು ಹೇಗೆ ಅಂತ ನೋಡೋಣ. ಸ್ಟಾರ್ಟಿಂಗ್ ಏನು ಡೋನಟ್ಸ್ ಇದೆ ಅಲ್ವಾ, ಆ ಡೋನಟ್ಸ್ ಒಳಗಡೆಗೆ ಹೀಗೆ ನಾವು ಏನು ಏಳೆಳೆ ದಾರ ತೊಗೊಂಡಿರ್ತೀವಿ ಅದನ್ನು ಇನ್ಸರ್ಟ್ ಮಾಡಿಕೊಂಡು 2 ಸಲ ನಾಟ್ನ ಮಾಡ್ಕೊಳ್ಳಿ. ಆ ನಾಟ್ ಆದಮೇಲೆ ನೆಕ್ಸ್ಟು ಹಾಗೆ ನೋಡಿ ಥ್ರೆಡ್ನ ಹೀಗೆ ಟೈಟಾಗಿ ಇಟ್ಕೊಂಡು ನೀವು ಆ ಡೋನಟ್ಸ್ಗೆ ಒಂದು ಲಾಕ್ನ ಮಾಡ್ಕೋಬೇಕಾಗುತ್ತೆ. ನೋಡಿ ಹೀಗೆ ಲಾಕ್ ಆದಮೇಲೆ 1 2 ಚೈನ್ನ ಹಾಕ್ಕೊಂಡು ಮತ್ತೆ ಕ್ರೋಶ ಮೇಲೆ ದಾರ ತೊಗೊಂಡು ಈಗ ಡಬಲ್ ಕ್ರೋಶಸ್ನ ಹಾಕೋಕ್ಕೆ ಸ್ಟಾರ್ಟ್ ಮಾಡಬೇಕು. ಮತ್ತು ಡಬಲ್ ಕ್ರೋಶಸ್ನ ಹಾಕಬೇಕಾದ್ರೆ ಈಗ ಏನು ಅದು ಟೈ ಮಾಡಿರ್ತೀವಲ್ಲ, ದಾರ ಎಕ್ಸ್ಟ್ರಾ ದಾರ ಇರುತ್ತಲ್ಲ ಅದನ್ನು ಹಾಗೇ ಜೊತೆಗೇ ಆ ಡೋನಟ್ಸ್ ಜೊತೆಗೇ ಅದರೊಳಗಡೆಯಿಂದನೇ ನಾವು ದಾರನ ತಗೊಂಡು ಡಬಲ್ ಕ್ರೋಶಸ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ನೋಡಿ ಹೀಗೆ ಅದರೊಳಗಡೆಗೆ ಇಟ್ಕೊಂಡು ನೀಟಾಗಿ ಡಬಲ್ ಕ್ರೋಶನ ಮಾಡ್ತಾ ಬನ್ನಿ. ಡಬಲ್ ಕ್ರೋಶೆ ಅಂದರೆ ಏನಿಲ್ಲ, ಕ್ರೋಶ ಮೇಲೆ ಒಂದು ಸಲ ದಾರ ತಗೊಂಡು ಅದು ಡೋನಟ್ಸ್ ಏನಿದೆ ಅಲ್ವಾ, ಆ ಡೋನಟ್ಸ್ ಒಳಗಡೆಯಿಂದ ಒಂದು ಲೂಫ್ನ ತೊಗೊಂಡ್ರೆ ನಿಮಗೆ ಕ್ರೋಶ ಮೇಲೆ 3 ದಾರ ಬರುತ್ತೆ. ಆ 3 ಲೂಫ್ ಅಂತೀವಿ ನಾವು ಅದನ್ನು. ಆ ಲೂಫ್ ಒಳಗಡೆಗೆ ಮತ್ತೆ ಕ್ರೋಶದಿಂದ ದಾರ ತೊಗೊಂಡು 2 ಲೂಫಿಂದ ಒಂದನ್ನು ಮಾಡಿದ್ರೆ ಮತ್ತೆ ನಿಮಗೆ ಮೇಲೆ 2 ಲೂಫ್ ಬರುತ್ತೆ. ಅದಾದಮೇಲೆ ಅದು 2ರಿಂದ ಇನ್ನೊಂದು ಮಾಡಿದ್ರೆ ಒಂದು ಸಿಂಗಲ್ ಲೂಫ್ ಆಗುತ್ತೆ. ನೋಡಿ ಈಗ ಅಲ್ಲಿ ಎಕ್ಸ್ಟ್ರಾ ಥ್ರೆಡ್ಡು ನಾವು ಟೈ ಮಾಡಿದ್ವಲ್ಲ ಅದು ಇಲ್ಲಿ ಒಂದು 7ರಿಂದ 8 ಡಬಲ್ ಕ್ರೋಶಸ್ ಆದಮೇಲೆ ನೀವು ಅದನ್ನು ಕಟ್ ಮಾಡ್ಕೊಳ್ಳಿ. ಸೊ ಅದು ನಿಮಗೆ ಒಳಗಡೆ ಉಳ್ಕೊಳ್ಳುತ್ತೆ. ಹೀಗೆ ನೀವು ಫುಲ್ಲು ಆ ಡೋನಟ್ಸು ಫುಲ್ಲು ಎಷ್ಟಾಗುತ್ತೋ ಅಷ್ಟು ಡಬಲ್ ಕ್ರೋಶಸ್ನ ಮಾಡ್ಕೋತಾ ಬೇಕು. ಹೀಗೇ ಫುಲ್ಲು ಡಬಲ್ ಕ್ರೋಶಸ್ನ ನಾನು ಹಾಕಿ ಫಿಲ್ ಮಾಡಿ ಎಷ್ಟು ಡಬಲ್ ಕ್ರೋಶಸ್ಸು ನನಗೆ ಆ ಡೋನಟ್ಸ್ನ ಫಿಲ್ ಮಾಡೋಕ್ಕೆ ಬಂತು ನಿಮಗೆ ಹೇಳ್ತೀನಿ ಲಾಸ್ಟಿಗೆ. ಬನ್ನಿ ಈಗ ಫಿಲ್ ಮಾಡ್ಕೊಳ್ಳೋಣ. ನಾನು ಆಲ್ಮೋಸ್ಟ್ 31 ಆಲ್ಮೋಸ್ಟ್ ಅಲ್ಲ 31 ಡಬಲ್ ಕ್ರೋಶಸ್ ಬಂತು ನನಗೆ. ಇದು 30 ಆಗಿತ್ತು, ಈಗ ಲಾಸ್ಟ್ 31 ಡಬಲ್ ಕ್ರೋಶಸ್ ಆಗಿದೆ. ನಿಮಗೆ ಅಲ್ಲಿ ಇನ್ನೂ ಇದು ಡೋನಟ್ಸ್ ಕಾಣಿಸ್ತಾ ಇರ್ಬೋದು, ಬಟ್ ಇಲ್ಲಿ ಡಬಲ್ ಕ್ರೋಶಸ್ ಹತ್ರ ಆಗಿತ್ತಲ್ವ, ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ ನೀಟಾಗಿ. ಹೀಗೆ ನೀಟಾಗಿ ಅಡ್ಜಸ್ಟ್ ಮಾಡಿಕೊಂಡು ನಿಮಗೆ ಅಲ್ಲಿ ಮೇಲೆ ಸ್ಟಾರ್ಟಿಂಗಲ್ಲಿ ನಾವು 2 ಚೈನ್ನ ಹಾಕ್ಕೊಂಡಿದ್ವಿ ನೋಡಿ, ಆ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶಸ್ನ ಹಾಕ್ಕೊಂಡು ಲಾಕ್ನ ಮಾಡ್ಕೊಳ್ಳಿ. ಅದಾದಮೇಲೆ ನಾರ್ಮಲ್ ಲಾಕ್ ಮಾಡಲಿಕ್ಕೆ 2 ಚೈನ್ನ ಹಾಕಿ ನೆಕ್ಸ್ಟು ಸ್ವಲ್ಪ ಥ್ರೆಡ್ನ ಕಟ್ ಮಾಡಿ ಕ್ರೋಶನ ಹೀಗೆ ಆಚೆ ತೆಗೀರಿ. ಸೊ ನಿಮಗೆ ಅದು ಲಾಕ್ ಆಗುತ್ತೆ. ಅದನ್ನು ಇನ್ನೂ ನೀಟಾಗಿ ಚಿಕ್ಕದಾಗಿ ಟ್ರಿಮ್ ಮಾಡಿ ಡೋನಟ್ಸ್ ಏನು ಹಾಕಿದ್ವಲ್ವ ಅದನ್ನು ಹಿಂದೆ ತಿರುಗಿಸಿ, ಫ್ರಂಟ್ ಸೈಡ್ ಬೇಡ ಅಗ್ಲಿಯಾಗಿ ಕಾಣಿಸುತ್ತೆ. ಸೊ ಹಿಂದೆ ತಿರುಗಿಸಿ ನೀವು ನೋಡಿ ಹೀಗೆ ಹಿಂದೆ ರೊಟೇಟ್ ಮಾಡಿಕೊಂಡು ಅಲ್ಲಿ ಗ್ಲೂನ ಹಾಕಿ ಅದನ್ನು ನೀಟಾಗಿ ಸ್ಟಿಕ್ ಮಾಡಿಬಿಡಿ. ಅದು ಸ್ಟಿಕ್ಕಾಗಿ ಒಂದು 1 ಅವರ್ ಆದರೂ ಬೇಕು ನೀಟಾಗಿ ಡ್ರೈ ಆಗೋಕ್ಕೆ. ಯಾಕಂದರೆ ಮತ್ತೆ ನಾವು ಅದ್ರ ಮೇಲೆ ಇನ್ನೊಂದು ಡಿಸೈನ್ ಮಾಡಬೇಕಲ್ವ, ಸ್ಯಾರಿಗೆ ಅಟ್ಯಾಚ್ ಮಾಡ್ಕೋಬೇಕಲ್ವ, ಅದಕ್ಕೆ ನೀಟಾಗಿ ಡ್ರೈ ಆಗಬೇಕದು. ಹೀಗೇ ಅದನ್ನು ಬಿಟ್ಬಿಡಿ. ನಾನು ಈಗ ಇಲ್ಲಿ ಹಾಕಿದ್ದೀನಲ್ಲ, ಇದರಲ್ಲಿ ನಿಮಗೆ ನೆಕ್ಸ್ಟ್ ಡಿಸೈನ್ನ ಹೇಗೆ ಸ್ಯಾರಿಗೆ ಇದನ್ನು ಅಟ್ಯಾಚ್ ಮಾಡಿ ಡಿಸೈನ್ ಹೇಗೆ ಮಾಡೋದು ಮತ್ತು ಕುಚ್ಚನ್ನ ಫಿನಿಶ್ ಮಾಡೋದು ತೋರಿಸ್ಕೊಡ್ತೀನಿ ಬನ್ನಿ. ಇದನ್ನು ತೊಗೊಂಡೀಗ ನಾನು ಸ್ಯಾರಿಗೆ ಹಾಕ್ತಾಯಿದ್ದೀನಿ. ಇದು ಸ್ಯಾರಿದು ಬಾಡಿ ಕಲರ್ ಆಗಿತ್ತು. ಈಗ ಪಲ್ಲು ಕಲರು ಬಂದು ಪರ್ಪಲ್ ಕಲರ್ ಇದೆ ನೋಡಿ. ಆಗಲೇ ಹೇಳಿದ್ನಲ್ವ 3 mm ಬೀಡ್ಸ್ ಅಂತ, ಅದೇ ಬೀಡ್ಸು. ಇದಕ್ಕೂ ಅಷ್ಟೇ ಸೇಮ್ 10.075 mm ಕ್ರೋಶ. ಇದು ಸ್ಯಾರಿದು ಬಾಡಿ ಪಲ್ಲು ಕಲರ್ದು ಥ್ರೆಡ್ನ ತೊಗೊಂಡಿದ್ದೀನಿ. ಅದು 6 ಎಳೆ ಇದೆ. ಸ್ಟಾರ್ಟಿಂಗು ನಾವು ಡೋನಟ್ಸ್ನ ಫಿಲ್ ಮಾಡೋಕ್ಕೆ 7 ಎಳೆ ತೊಗೊಂಡಿದ್ವಿ, ಇದಕ್ಕೆ 6 ಎಳೆ ತೊಗೋತಾ ಇದ್ದೀವಿ. ನೋಡಿ ಹೀಗೆ ಇದನ್ನು ದಾರನ ಕೈಗೆ ಸುತ್ಕೊಳ್ಳಿ. ಸ್ವಲ್ಪ ಕೈಗೆ ಸುತ್ಕೊಂಡು ಸೀರೆಗೆ ಈಗ ನಾವು ಲಾಕ್ನ ಮಾಡಬೇಕು. ಹೀಗೆ ಸೀರೆದು ಪಲ್ಲು ರೈಟ್ ಸೈಡ್ ಏನಿದೆ ಅಲ್ಲ ಅಲ್ಲಿ ಫ್ರಂಟಿಗೆ ಈಗ ಲಾಕ್ನ ಮಾಡ್ಕೊಳ್ಳಿ.
2 ಸಲ ಲಾಕ್ನ ಮಾಡಿದ್ರೆ ಸಾಕು. ಯಾಕಂದರೆ ಲಾಸ್ಟು ಅದನ್ನು ಕುಚ್ಚಿಗೆ ನಾವು ಟೈ ಮಾಡ್ಕೊತೀವಲ್ವ, ಸೊ ನೀಟಾಗಿ ಲಾಕ್ ಆಗುತ್ತೆ, ನಮಗೆ ಟೈಟಾಗಿರುತ್ತೆ, ಅದೇನು ರಿಮೂವ್ ಆಗೋಲ್ಲ. 2 ಸಲ ಹೀಗೆ ಲಾಕ್ನ ಮಾಡ್ಕೊಳ್ಳಿ. ಅದಾದಮೇಲೆ ಪಕ್ಕದಲ್ಲೇ ಒಂದು ಸಿಂಗಲ್ ಕ್ರೋಶನ ಹಾಕ್ಕೊಳ್ಳಿ. ಅದು ಸಿಂಗಲ್ ಕ್ರೋಶ ಆದಮೇಲೆ 1 2 3 4 5 ಚೈನ್ನ ಹಾಕ್ಕೊಂಡು ಸ್ಯಾರಿಗೆ ಕರೆಕ್ಟಾಗಿ ನೋಡಿ, ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿ. ಇಲ್ಲ ಅಂತಂದರೆ ಸ್ಯಾರಿ ನಿಮಗೆ ಸುಕ್ ಬರೋ ಚಾನ್ಸಸ್ ಇರುತ್ತೆ, ಸೊ ಡಿಸೈನು ಚೆನ್ನಾಗಿ ಕಾಣಿಸಲ್ಲ. ಅದಾದಮೇಲೆ ನೀವು 3 ಚೈನ್ನ ಹಾಕ್ಕೊಂಡು ನೋಡಿ ಹೀಗೆ ಮತ್ತೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡ್ಕೊಳ್ಳಿ. ಅದು 3 ಚೈನ್ದು ಲಾಕ್ ಆದಮೇಲೆ ನಾವೇನು ಡೋನಟ್ಸ್ ಮಾಡಿ ರೆಡಿ ಮಾಡಿ ಇಟ್ಟಿದ್ವಲ್ವ, ಅದನ್ನು ತಗೊಂಡು ನೋಡಿ ಹೀಗೆ ಲಾಕ್ನ ಮಾಡ್ಕೋಬೇಕು. ಆ ನಾಟ್ ಏನಿದೆ ಅಲ್ವ, ನಾವು ನಾಟ್ ಮಾಡಿ ಟೈ ಮಾಡಿದ್ವಲ್ವ, ಅದು ಬಂದು ನಮಗೆ ಸೆಂಟ್ರಿಗೆ ಬರೋ ಥರ ಮಾಡ್ಕೊಳ್ಳಿ, ಮೇಲೆ ಸೆಂಟರಿಗಲ್ಲ, ಕೆಳಗಡೆ. ಸೊ ಅದು ನಾವಲ್ಲಿ ಡಿಸೈನ್ ಮಾಡಿದಾಗ ಅದು ಹೈಡ್ ಆಗುತ್ತೆ. ಈಗ ಇಲ್ಲಿ ಅದು ಸೆಂಟ್ರಿಗೆ ಬರೋ ಥರ ಇಟ್ಕೊಂಡು ಒಂದು ಚೈನಿಗೆ ಅದನ್ನು ಲಾಕ್ ಮಾಡ್ಕೋಬೇಕು. ಆ ಲಾಕ್ ಆದಮೇಲೆ ನಾವು ನೆಕ್ಸ್ಟು 3 mm ಬೀಡ್ ತೊಗೊಂಡಿದ್ವಲ್ವ, ಅದನ್ನು ಇನ್ಸರ್ಟ್ ಮಾಡಿಕೊಂಡು ನೆಕ್ಸ್ಟ್ ಈಗ ಡೋನಟ್ದು ಪಕ್ಕದ್ದು ಚೈನ್ಗೆ ಇನ್ಸರ್ಟ್ ಮಾಡಿ. ಅದು ಇನ್ಸರ್ಟ್ ಆದಮೇಲೆ ಈಗ 1 2 3 ಚೈನ್ನ ಹಾಕ್ಕೊಂಡು ನೋಡಿ, 3 ಚೈನ್ನ ಹಾಕ್ಕೊಂಡು ಒಂದು ಕಂಬನ ಸ್ಕಿಪ್ ಮಾಡಿ 2ನೇ ಕಂಬಕ್ಕೆ ನೀವು ಲಾಕ್ನ ಮಾಡ್ಕೋಬೇಕು. ಒಂದು ಕಂಬ ಸ್ಕಿಪ್ ಮಾಡಿ 2ನೇ ಕಂಬಕ್ಕೆ ಲಾಕ್ನ ಮಾಡ್ಕೊಳ್ಳಿ. ಆ ಲಾಕ್ ಆದಮೇಲೆ ನಿಮಗೆ ಅಲ್ಲೊಂಥರ ಪಫ್ ಥರ ನಿಮಗೆ ಡಿಸೈನು ಕ್ರಿಯೇಟ್ ಆಗುತ್ತೆ. ಪಫ್ ಥರ ಹೀಗೆ ಲೈನು ಕ್ರಿಯೇಟ್ ಆದಮೇಲೆ ನೀವು ಮತ್ತೆ ಇನ್ನೊಂದು ಬೀಡನ್ನ ತಗೊಂಡು 1 2 3 ಚೈನ್ನ ಹಾಕ್ಕೊಂಡು ಒಂದು ಚೈನ್ನ ಸ್ಕಿಪ್ ಮಾಡಿ ಮತ್ತೆ ಹೀಗೆ ಇಲ್ಲಿಗೆ ಲಾಕ್ನ ಮಾಡ್ಕೊಳ್ಳಿ, ಪಕ್ಕದ್ದು ಕಂಬಕ್ಕೆ ಲಾಕ್ನ ಮಾಡ್ಕೊಳ್ಳಿ. ಆ ಲಾಕ್ ಆದಮೇಲೆ ಮತ್ತೆ ಅಗೇನ್ ಒಂದು ಸ್ಮಾಲ್ ಬೀಡನ್ನ ತಗೊಂಡು ಮತ್ತೆ ಪಕ್ಕಕ್ಕೇನೆ ಏನು ಸ್ಕಿಪ್ ಏನು ಮಾಡಬೇಡಿ, ಪಕ್ಕದಲ್ಲೇ ಇನ್ನೊಂದು ಲಾಕ್ನ ಮಾಡ್ಕೊಳ್ಳಿ. ಇದಾದಮೇಲೆ ಮತ್ತೆ ಅಗೇನ್ 1 2 3 ಚೈನ್ನ ಹಾಕ್ಕೊಂಡು ಒಂದು ಚೈನ ಸ್ಕಿಪ್ ಮಾಡಿ ನೆಕ್ಸ್ಟ್ ಪಕ್ಕದ್ದು ಚೈನ್ಗೆ ನೀವು ಹೀಗೆ ಒಂದು ಲಾಕ್ನ ಮಾಡಿಕೊಂಡು ಮತ್ತೆ ಅಗೇನ್ ಒಂದು ಬೀಡನ್ನ ತಗೊಂಡು ಇನ್ಸರ್ಟ್ ಮಾಡಿ ಮತ್ತು ಪಕ್ಕದ್ದು ಕಂಬಕ್ಕೆ ಇದನ್ನು ಲಾಕ್ನ ಮಾಡ್ಕೊಳ್ಳಿ. ಇದು ಬರೀ ಸಿಂಗಲ್ ಕ್ರೋಶೆಸಲ್ಲೇ ನೀವು ಲಾಕ್ನ ಮಾಡ್ಕೋಬೇಕು, ಇಲ್ಲಿ ಯಾವುದು ಡಬಲ್ ಕ್ರೋಶೆಸ್ ಬರೋಲ್ಲ. ಹೀಗೇ ಈ ಸ್ಟೆಪ್ನ ಕಂಟಿನ್ಯೂ ಮಾಡಬೇಕು. 2 3 ಚೈನ್ನ ಹಾಕ್ಕೊಳ್ಳಿ, ಒಂದು ಕಂಬನ ಸ್ಕಿಪ್ ಮಾಡಿ 2ನೇ ಕಂಬಕ್ಕೆ ನೀವು ಲಾಕ್ನ ಮಾಡ್ಕೋಬೇಕು. ಆ ಲಾಕ್ ಆದಮೇಲೆ ಮತ್ತೆ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳಿ. ಅದು ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಮತ್ತು ಪಕ್ಕಕ್ಕೆ ಒಂದು ಸಿಂಗಲ್ ಕ್ರೋಶೆ ಅಥವಾ ಲಾಕ್ ಮಾಡ್ಕೊಳ್ಳಿ. ಅದಾದಮೇಲೆ ಅಗೇನ್ ಈಗ 3 ಚೈನ್ 1 2 3 ಚೈನ್ನ ಹಾಕ್ಕೊಂಡು ಇಲ್ಲೇನು ಇತ್ತಲ್ವ 2 ಚೈನು ಅದನ್ನು ಸ್ಕಿಪ್ ಮಾಡಿ ಈ 2 ಚೈನ್ ಗ್ಯಾಪ್ ಏನಿತ್ತಲ್ವ ಸ್ಟಾರ್ಟಿಂಗಲ್ಲಿ ಹಾಕಿದ್ವಿ ನೋಡಿ, ಆ 2 ಚೈನ್ ಗ್ಯಾಪ್ಗೆ ಈಗ ಲಾಕ್ ಬರುತ್ತೆ, ಲಾಕ್ನ ಮಾಡ್ಕೊಳ್ಳಿ. ಅಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ, ಯಾಕಂದರೆ ನೀವು ಗ್ಲೂ ಹಾಕಿ ಅಟ್ಯಾಚ್ ಮಾಡಿದ್ರಲ್ವ, ಅದಕ್ಕೆ ಈಗ ನೋಡಿಕೊಂಡು ನೀಟಾಗಿ ಅಟ್ಯಾಚ್ ಮಾಡ್ಕೊಳ್ಳಿ ಸ್ವಲ್ಪ ನಿಧಾನಕ್ಕೆ. ಹೀಗೆ ನೀಟಾಗಿ ಅಟ್ಯಾಚ್ ಮಾಡಿ ನೆಕ್ಸ್ಟ್ ಮತ್ತೆ ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಪಕ್ಕದಲ್ಲೇ ಒಂದು ಕಂಬ ಇರುತ್ತಲ್ಲ ಆ ಕಂಬಕ್ಕೆ ಲಾಕ್ನ ಮಾಡ್ಕೊಳ್ಳಿ. ಇದು ಹೀಗೇ ಫುಲ್ಲು ಫಿಲ್ ಮಾಡಿ ನಿಮಗೆ ಲಾಸ್ಟಿಗೆ ಹೇಗೆ ಸಾರಿಗೆ ಅಟ್ಯಾಚ್ ಮಾಡೋದು ತೋರಿಸ್ತೀನಿ ನೋಡಿ. ನಾನು ಫಿಲ್ ಮಾಡ್ಕೊಂಡಿದ್ದೀನಿ, ಟೋಟಲಾಗಿ ಇಲ್ಲಿ ನನಗೆ 10 ಬೀಡ್ಸ್ ಬರೋ ಥರ ಫಿಲ್ ಆಗಲಿ. ಅದಾದಮೇಲೆ ಲಾಸ್ಟ್ನೇ ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಅಲ್ಲಿ ಲಾಕ್ನ ಮಾಡಿ, ಆ ಲಾಕ್ ಮಾಡಾದಮೇಲೆ ನೋಡಿ ನೆಕ್ಸ್ಟು ಅದನ್ನು ಸ್ಯಾರಿಗೆ ಕರೆಕ್ಟಾಗಿ ನೋಡಿಕೊಂಡು ಸ್ಯಾರಿಗೆ ಎಲ್ಲಿಗೆ ಬರುತ್ತೋ ಹೀಗೆ ಬರುತ್ತೆ ನೋಡಿ, ಸ್ಯಾರಿಗೆ ನೀಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ನ ಮಾಡ್ಕೊಳ್ಳಿ. ಹಾಗೆ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಂಡಾದಮೇಲೆ ಮತ್ತೆ ಅಗೇನ್ ನೀವು ಈಗ 3 ಚೈನ್ನ ಹಾಕಬೇಕು. 2 3 ಚೈನ್ ಆದಮೇಲೆ ನೀವು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಮತ್ತೆ ಲಾಕ್ನ ಮಾಡ್ಕೊಳ್ಳಿ. ಈ ಲಾಕ್ ಆದಮೇಲೆ ಮತ್ತೆ 1 2 3 4
5 ಚೈನ್ನ ಹಾಕ್ಕೊಂಡು ಮತ್ತೆ ಸೇಮ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡ್ಕೊಳ್ಳಿ. ಮತ್ತು 1 2 3 ಚೈನ್ನ ಹಾಕ್ಕೊಂಡು ಮತ್ತೆ ಅಗೇನ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಲಾಕ್. ಈ ಲಾಕ್ ಆದಮೇಲೆ ಮತ್ತೆ ಈಗ ನೀವು ಡೋನಟ್ಸ್ನ ತೊಗೊಂಡು ಸೇಮ್ ಸ್ಟಾರ್ಟಿಂಗ್ ಹೇಗೆ ಅಟ್ಯಾಚ್ ಮಾಡಿಕೊಂಡು ನಾವು ಡಿಸೈನ್ನ ಮಾಡ್ಕೊಂಡ್ವೋ ಅದೇ ಥರ ಡಿಸೈನ್ನ ಮಾಡ್ಕೋಬೇಕು. ನೋಡಿ ಸ್ಯಾರಿಗೆ ಅಟ್ಯಾಚ್ ಆದಮೇಲೆ ಡಿಸೈನು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ, ಕಾಂಬಿನೇಷನ್ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ವೀಡಿಯೋಗಿಂತ ರಿಯಲ್ ಆಗೇ ತುಂಬ ಚೆನ್ನಾಗಿತ್ತು. ಹೀಗೆ ಫಿಲ್ ಮಾಡ್ಕೊಳ್ಳಿ. ಲಾಸ್ಟು ಅದು 5 ಚೈನ್ ಗ್ಯಾಪ್ ಏನಿತ್ತಲ್ವ ಅಲ್ಲಿ ಕುಚ್ಚನ್ನ ಕಟ್ಟಬೇಕು. ನೋಡಿ ಇಲ್ಲಿ ನಾನು 150 ಎಳೆ ದಾರಾನ ತೊಗೊಂಡು ಶಾರ್ಟಾಗಿ ಟ್ರಿಮ್ ಮಾಡಿ ಕುಚ್ಚನ್ನ ಕಟ್ಟಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಡಿಸೈನು, ತುಂಬ ಚೆನ್ನಾಗಿದೆ. ಪ್ಲೀಸ್ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ.